ಎಸ್ ಇನ್ನು ಮೇಡಮ್, ಈಗ ನಾವು ಅಪ್ಡೇಟ್ ವರ್ಷನಲ್ಲಿ ಇದ್ದೀವಿ. ಈಗೇನಂದ್ರೆ ತಂದೆ ತಾಯಿ ಆ್ಯಕ್ಚುಲಿ ಸಂಪ್ರದಾಯ ಹೇಳ್ಕೊಡ್ಬೇಕು, ಗುರುವಿನ ಮಹತ್ವ ಹೇಳ್ಕೊಡ್ಬೇಕು. ಈಗೆಲ್ಲ ಏನಪ್ಪ ಅಂತಾರೆ, ಊಟ ಮಾಡಿಸ್ಬೇಕಾದ್ರು ಮೊಬೈಲ್ ಕೊಡ್ತಾರೆ, ಓದಿಸ್ಬೇಕಾದ್ರು ಮೊಬೈಲ್ ಕೊಡ್ತಾರೆ. ಆ ಮಕ್ಕಳು ಏನು ಮಾಡ್ತಾರೆ, ಮೊಬೈಲ್ನ ನೋಡಿ 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 ಏನೇ ಕೇಳಿದ್ರು ಹೇ ಸಿರಿ ಅಂತ ಹೇಳಿದ್ರೆ ಸಿಕ್ಬಿಡುತ್ತೆ ನಮ್ಗೆ ಇನ್ಫಾರ್ಮೇಶನ್. ಈ ಥರ ಅಪ್ಡೇಟ್ ವರ್ಷನಿಂದ ಎಲ್ಲೋ ಈ ಥರ ಒಂದು ಗುರುವಿನ ಅಳಿವಿನ ಅಂಚಲಿದಾರ ಈ ಕಾರಣಗಳು. ಯಾಕಂದರೆ ಇವಾಗಿನ ಮಕ್ಕಳಿಗೆ ಗುರು ಬಗ್ಗೆ ಏನೂ ಇಲ್ಲ. ಟೀಚರಲ್ಲೇ ಟೀಚರ್ ಹೊಡ್ರೆ ನಮ್ಮಮ್ಮ ಬಂದು ಸ್ಕೂಲಲ್ಲಿ ಹೇಳ್ತಾರೆ, ನಮ್ಮಮ್ಮ ಬೈತಾರೆ ಟೀಚರ್ಗೆ, ಅಥವಾ ನಾವೇ ಒಂದೆರಡು ಆವಾಜ್ ಹಾಕಿ ಬರೋದು, ಆ ಥರ ಎಲ್ಲ ಆಗ್ತಾ ಇದೆ. ಇವಾಗ ಏನಾಗಿದೆಪ್ಪ ಅಂತ ಅಂದರೆ, ಕಾಲಕ್ಕೆ ತಕ್ಕಂತೆ ಜೀವನ ಅಂದರೆ ಜೀವನ ಬದಲಾಗ್ತಾ ಇರುತ್ತೆ, ಕಾಲಕ್ಕೆ ತಕ್ಕಂತೆ ಜೀವನ ನಡೀತಾ ಹೋಗ್ತಾ ಇರುತ್ತೆ. ಆದರೆ ಮನೇಲಿ ನಾವು ಹೇಗೆ ಹಿಂದೆ ನಮ್ಮ ಅಪ್ಪ ಅಮ್ಮ ಹಾಗೆ ನಮ್ಮ ಅಜ್ಜಿ ತಾತ ಅವ್ರು ಹೇಗೆ ಹೇಳ್ಕೊಟ್ಕೊಂಡು ಬರ್ತಾಯಿದ್ರು, ಒಂದು ಹೀಗಿರಬೇಕು ಹೀಗಿರಬಾರ್ದು ಅಂತ ಹೇಳಿ ತಪ್ಪು ಸರಿನಾ ಹೇಗೆ ಹೇಳ್ಕೊಡ್ತಾ ಇದ್ರು, ಅದನ್ನು ಮಕ್ಕಳಿಗೆ ಹೊರಗಡೆ ಯಾರೋ ಒಂದು ಏನೋ ತಪ್ಪು ಮಾಡಿದಾರಂತ ಅಂದರೆ ಅದನ್ನು ತಿದ್ದಿ ಹೇಳಬೇಕು. ತಪ್ಪು ಇವ್ರು ನಮ್ಮ ಮನೆ ಮಕ್ಳಿಂದ ಆಗಿದೆ ಅಂತ ಅಂದಾಗ ನಾವು ಯಾವಾಗ್ಲೂ ನಮ್ಮ ಮಕ್ಕಳು ಪರ ನಾವು ಮಾತಾಡ್ಲಿಕ್ಕೆ ಹೋಗಬಾರ್ದು. ನಾವು ತಪ್ಪಾಗಿದೆ, ಎಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾವು ಅವಳಿಗೆ ತಿಳಿಸಿ ಹೇಳಿದಾಗ ಮಕ್ಕಳು ಕೂಡ ತಿಳ್ಕೊಳ್ಳೋದು ಬಹಳಷ್ಟು ಇರುತ್ತೆ. ಅದು ತಂದೆ ತಾಯಿಯಿಂದನೇ ಮೊದಲಾಗಬೇಕು. ಎಷ್ಟೋ ಜನ ಮಕ್ಕಳು ಮನೇಲಿ ಮುದ್ದು ಮಾಡಲಿಬೇಕಾದ್ರೆ, ಆದರೆ ಆ ಮುದ್ದು ತಪ್ಪಿನ ದಾರಿಗೆ ಹೋಗಬಾರ್ದು. ಅದು ನೀವು ನಿಜ ತುಂಬ ಚೆನ್ನಾಗಿ ಹೇಳಿದ್ರಿ. ಆ್ಯಕ್ಚುಲಿ ಇವಾಗ ಮೊಬೈಲ್ ಬಂದಾಗ ಎಲ್ಲ ಮೊಬೈಲ್ ನೋಡೋದೇ ಆಗೋಗಿದೆ. ಏನಿದ್ರು ಮೊಬೈಲ್ ನೋಡ್ತಾರ, ನೋಡು ನಮ್ಮ ಮನೇಲಿ ನಮ್ಮ ಮಗಳಾದ್ರೂ ನೋಡು ಅವ್ರ ಅಮ್ಮ ನೋಡು ಏನು ಬೈಯಲ್ಲ, ನೀನು ಬೈತೀಯ ನೀನು ತಿದ್ತೀಯ ಅಂತ ಹೇಳ್ತಾರೆ. ಅಂದರೆ ಈಗ ಮಕ್ಕಳಿಗೆ ಏನಾಗಿದೆ ಅಂದರೆ, ಅವ್ರ ಮಕ್ಕಳು ಫ್ರೆಂಡ್ಸ್ ಎಲ್ಲ ತುಂಬ ಜನ ಇರ್ತಾರೆ, ಅವ್ರೇನೋ ಹೇಳ್ತಾರೆ, ಅವ್ರ ಥರನೇ ಜೀವನ ಮಾಡಬೇಕು ಅನ್ನೋದು ಜಾಸ್ತಿ ಆಗೋಗಿದೆ. ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋದರೆ ಖಂಡಿತವಾಗಿಯೂ ಕಾಲಕ್ಕೆ ತಕ್ಕಂತೆ ಜೀವನ. ಎಸ್ ಗುರುಜಿ, ಇನ್ನು ಅವಾಗೆಲ್ಲ ಗುರುಕುಲ ಇತ್ತು, ಗುರುಕುಲಕ್ಕೆ ಮಕ್ಕಳನ್ನ ತಗೊಂಡೋಗಿ ಸೇರಿಸ್ತಾ ಇದ್ರು. ಆ ಗುರುಕುಲದಲ್ಲಿ ಒಂದಷ್ಟು ಸಂಪ್ರದಾಯ ಜ್ಞಾನ ಎಲ್ಲವೂ ಕೂಡ ಸಿಗ್ತಾ ಇತ್ತು. ಬಟ್ ಇವತ್ತು ಸ್ಕೂಲಿಗೆ ಸೇರಿಸ್ತಾರೆ, ಆ ಸ್ಕೂಲಲ್ಲಿ ಟೀಚರ್ ಸಹ ಮೊಬೈಲ್ ನೋಡ್ಕೊಂಡೇ ಪಾಠ ಮಾಡ್ತಾರೆ. ಸೊ ಅದು ಎಲ್ಲೋ ಒಂದು ಕಡೆ ಈ ಥರ ಕಾರಣಗಳು, ಮಕ್ಕಳು ದಾರಿ ತಪ್ಪಕ್ಕೂ ಇದೇ ಕಾರಣ ಇರಬಹುದಾ? ಅಲ್ಲ, ಇರ್ಬೋದು. ಆದರೆ ನನಗೆ ಗೊತ್ತಿರೋಂಗೆ ಸ್ಕೂಲ್ಗಳಲ್ಲೂ ಭಾಳ ಬದಲಾವಣೆಗಳು ಬಂದಿದೆ, ಈಗಿಲ್ಲ ಅಂತಲ್ಲ. ಈಗ ನನ್ನ ಮಕ್ಕಳು ನನ್ನ ಸ್ಕೂಲ್ಗೆ ಹೋಗ್ತಾರೆ, ಕಡಂಬಿ ಸ್ಕೂಲ್ ಅಂತ ಹೋಗ್ತಾರೆ. ನನ್ನ ಮಕ್ಕಳು ಇವತ್ತು ಕೂತ್ಕೊಂಡ್ರೆ ಒಂದು 25 ಶ್ಲೋಕ ಹೇಳ್ತಾರೆ. ನಾವೇನು ಹೇಳ್ಕೊಟ್ಟಿಲ್ಲ, ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ. ಅಂತಹ ಪರಂಪರೆ ಇರುವಂಥ ಸ್ಕೂಲ್ಗಳು ತುಂಬ ಇದೆ. ನೀವು ನಮ್ಮ ಮಕ್ಕಳು ಅಂತಲ್ಲ, ನೀವು ಗುರುಗಳು ನೀವೇನೋ ಹೇಳ್ಕೊಟ್ಟಿರ್ಬೋದು ಅಂತಲ್ಲ, ನಮ್ಮ ಹುಡುಗರ ಜೊತೆ ಬರುವಂಥ ಯಾವುದೇ ಮಕ್ಕಳನ್ನ ಕೇಳಿದ್ರು 25 ಶ್ಲೋಕ ಹೇಳ್ತಾರೆ, ಕಡಿಮೆ ಅಂದ್ರೂ. ಅಂದರೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ಹೇಳ್ಕೊಡ್ತಾರೆ ನಿಮಗೆ. ಫ್ರೀ KG ಹಿಡಿದು ನೀವು 5th ಸಹಿತ ಅಲ್ಲಿ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಪೀರಿಯಡ್ ಥರನೇ ಮಾಡಿಬಿಟ್ಟಿದ್ದಾರೆ. ಆ ಥರ ಪರಂಪರೆಗಳನ್ನು ಎಲ್ಲ ವರ್ಗದಲ್ಲೂ ಸಹ ಬೆಳೆಸ್ಕೊಂಡು ಬಂದರೆ ನಮ್ಮ ಒಂದು ಧರ್ಮ ಇದೆಯಲ್ಲ, ಅದು ತುಂಬ ಮಟ್ಟದ ಬೆಳವಣಿಗೆ ಬರುತ್ತೆ, ಮಕ್ಕಳಲ್ಲಿ ಸಾಫ್ಟ್ ಬರುತ್ತೆ. ಮೇಯ್ನು ಎಲ್ಲಿ ವಿದ್ಯೆ ಬರುತ್ತೆ ಅಲ್ಲಿ ವಿವೇಕ ಚೆನ್ನಾಗಿ ಬರುತ್ತೆ. ವಿವೇಕ ಇದ್ದ ಜಾಗದಲ್ಲಿ ಅಹಂಕಾರಗಳು ಬರೋದಿಲ್ಲ. ನಿಮ್ಗೆ ಎಲ್ಲಿ ಜ್ಞಾನಗಳು ಬರುತ್ತೆ, ವಿದ್ಯೆಗಳು ಬರುತ್ತೆ, ಅಲ್ಲಿ ಅಹಂಕಾರಕ್ಕೆ ಜಾಗ ಇಲ್ಲ. ನೋಡಿ, ನೀವು ತುಂಬಿತು ಕೂಡ ತುಳ್ಕೊಳ್ಳ ಅಂತ ನಾವು ಹೇಳ್ತೀವಲ್ಲ, ಅದು ಅದಕ್ಕೆ ಹೇಳುವಂಥದ್ದು. ಮನುಷ್ಯನಿಗೆ ಯಾವಾಗ ಜ್ಞಾನ ಭಂಡಾರ ಹೆಚ್ಚಾಗುತ್ತೆ ಅವನು ಭಾಳ ಸಾಫ್ಟ್ ಆಗ್ತಾನೆ ಮನುಷ್ಯ. ತುಂಬ ಒಂದು ಕೋಪದಲ್ಲಿ ಮಾತನಾಡಲ್ಲ, ಅವಾಚ್ಯ ಶಬ್ದಗಳನ್ನು ನುಡಿಯೋದಿಲ್ಲ. ಯಾವಾಗ ಅದನ್ನೆಲ್ಲ ಅವಾಯ್ಡ್ ಮಾಡ್ತಾನೆ ಅಂದರೆ, ಅವನಿಗೆ ಅತಿಯಾದ ಜ್ಞಾನಿಗಳಿರ್ತಾರಲ್ಲ, ಆ ಜ್ಞಾನಿಗಳೇನು ಮಾಡ್ತಾರೆ, ಅವರು ಎಷ್ಟೇ ನೀವು ಕೆಟ್ಟದಾಗಿ ಮಾತಾಡಿ, ನೀವು ಎಷ್ಟೇ ಕೋಪದಲ್ಲಿ ಮಾತಾಡಿ, ಎಷ್ಟೇ ಅಪವಾದಗಳನ್ನು ಮಾಡಿದ್ರು ಸಹಿತ ಅವ್ರು ಭಾಳ ಸಾಫ್ಟಾಗಿ ಅವ್ರು ಆನ್ಸರ್ ಮಾಡ್ತಿರ್ತಾರೆ. ಯಾಕೆಂದರೆ ಅವ್ರು ಬೆಳ್ಕೊಂಬಂದಿರೋದ ರೀತಿ ಅದನ್ನು ಗೆಲ್ತೀನಿ ಅಂತವಂಥ ಒಂದು ಧೈರ್ಯ. ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡ್ಬೇಕಾದ್ರೆ ಇದೇ ಥರ ಮಾತಾಡಬೇಕು, ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ ಅನ್ನುವಂಥ ಒಂದು ಧೈರ್ಯ ಅವ್ರಿಗೆ ತುಂಬುತ್ತೆ. ಅದನ್ನು ನಮಗೆ ಬುನಾದಿಯಿಂದಲೇ ಬರಬೇಕು, ನಮಗೆ ಬಾಲ್ಯದಿಂದಲೇ ಬರಬೇಕು. ಅದು ನೀವು ಹೇಳ್ದಂಗೆ ಸ್ಕೂಲ್ಗಳಿಂದನೇ ಬರಬೇಕು. ಪ್ರತಿಯೊಂದು ಸ್ಕೂಲಲ್ಲೂ ನೀವು ಏನು ರಾಷ್ಟ್ರಗೀತೆ ಹೇಳ್ಕೊಡ್ತೀರಿ, ರಾಷ್ಟ್ರಗೀತೆ ಮತ್ತು ಇದೆಲ್ಲ ಹೇಳ್ಕೊಡ್ತೀರ. ಜೊತೆಯಲ್ಲಿ ಒಂದಿಷ್ಟು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಯಾರಾದರೂ ಒಬ್ಬರು ಗೊತ್ತಿರೋ ಅಂಥ ಒಬ್ಬ ಸಣ್ಣ ಪುಟ್ಟ ಸ್ವಲ್ಪ ವಿದ್ಯೆ ಗೊತ್ತಿರೋ ಅಂಥವ್ರು, ಶ್ಲೋಕ ಗೊತ್ತಿರೋ ಅಂಥವ್ರನ್ನ ಒಬ್ಬರು ರೆಡಿ ಮಾಡಿಕೊಂಡು ಒಂದು 10 ಶ್ಲೋಕಗಳನ್ನು 15 ಶ್ಲೋಕಗಳನ್ನು ಆಲ್ಮೋಸ್ಟ್ ಗುರು ಪರಂಪರೆ ಇರುವಂಥ ಶ್ಲೋಕಗಳನ್ನು ಹೇಳ್ಕೊಟ್ರೆ ಮಕ್ಕಳಿಗೆ ಅದು ಬಹಳ ಫಲಪ್ರದವಾಗಿರುತ್ತೆ. ಅವರ ಬೆಳವಣಿಗೆಯ ಮೇಲೆ ಮತ್ತು ಅವರ ಒಂದು ನಡವಳಿಕೆಯ ಮೇಲೆ ತುಂಬ ಪ್ರಭಾವಗಳನ್ನು ಬೀಳುತ್ತೆ. ಮನುಷ್ಯನ ನಡವಳಿಕೆ ಮೇಲೆ ಮಂತ್ರ, ಆಧ್ಯಾತ್ಮಿಕ ಮತ್ತು ಸನಾತನ ಧರ್ಮಗಳು ಇವೆಲ್ಲವೂ ಸಹ ತುಂಬ ಪ್ರಭಾವಗಳನ್ನು ಬೀಳುತ್ತೆ. ಅವನಿಗೆ ಆ ಧರ್ಮ ಅರ್ಥ ಆಗುತ್ತೆ, ಅವನಿಗೆ ಅಸ್ತಿತ್ವ ಅರ್ಥ ಆಗುತ್ತೆ. ಅದೆಲ್ಲವೂ ಅರ್ಥ ಆದಾಗ ಅವನು ಬೇರೆ ಬೇರೆ ಸಮಸ್ಯೆಗಳು, ನೀವು ಹೇಳಿದ್ರಿ ಮೊಬೈಲ್ ಖಂಡಿತ ಈಗೆಲ್ಲ ಅದು ಈಗ ಹುಟ್ಟಿದ 1 ವರ್ಷದಿಂದ ಮಗುವಿನಿಂದ ಹಿಡಿದು ಕೊನೆಗೆ ಸಾಯ್ತಿರುವಂಥ ಮುದುಕನ ಹತ್ರನೂ ಮೊಬೈಲ್ ಇರುತ್ತೆ. ಸೊ ಅದೇನು ಮಾಡೋಕ್ಕಾಗಲ್ಲ, ಅದು ಯುಗಗಳು ಬಂದ್ಬಿಟ್ಟಿದೆ ಆ ಥರ. ಅದ್ರ ಜೊತೆಯಲ್ಲಿ ನೀವು ಯಾವುದನ್ನು ಬಿಡಬೇಡಿ. ಈಗಿನ ತನ ಬಂದಿದೆ, ಅದನ್ನು ತೊಗೊಂಡ್ರೂ ಸಹಿತ ಹಳೆದನ್ನು ಮರಿಬೇಡಿ.
ನಮ್ಮ ಸನಾತನ ಧರ್ಮವನ್ನು ಮರಿಬೇಡಿ, ನಮ್ಮ ತನವನ್ನು ಮರಿಬೇಡಿ, ನಮ್ಮ ಹಿಂದೂ ಸಂಪ್ರದಾಯಗಳನ್ನು ಮರಿಬೇಡಿ, ನಮ್ಮ ಆಚರಣೆಗಳು ವಿಚಾರಗಳಿದೆಲ್ಲ ಬಗ್ಗೆ ಗಮನವನ್ನು ಅರಿತು ಅದನ್ನು ಆದಷ್ಟು ಸಹ ವಿಚಾರಗಳನ್ನು ಅರ್ಥೈಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ಬೋದು. ಎಸ್ ಮೇಡಮ್, ಇನ್ನು ನಾವು ಅವಾಗಿನ ಕಾಲದಲ್ಲಿ ಅದೇ ಗುರುಜಿನೂ ಸಹ ಹೇಳಿದ್ರು, ನಾನು ಸಹ ಹೇಳಿದ್ದೆ, ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ. ಈಗಿನ ಕಾಲದಲ್ಲಿ ಹಿಂದೆ ಗುರುನೂ ಇಲ್ಲ, ಮುಂದೆ ಗುರಿನೂ ಇಲ್ಲ. ಅವರಿಗೆ ಏನು ಮಾಡ್ತೀವಿ, ಏನು ಮಾಡಬೇಕು, ಏನು ಗುರಿ ಇಲ್ಲ. ನಾನು ಹಿಂಗೆ ಮಾಡಬೇಕು, ನಾನು ಈ ಥರ ಓದ್ಬೇಕು, ನಾನು ಬರೀ ಮೊಬೈಲ್ ನೋಡ್ಕೊಂಡು ಅವ್ರದ್ದು ಏನೇನೋ ಒಂದಷ್ಟು ಇರುತ್ತೆ. ಸೊ ಅದೆಲ್ಲ ಒಂದು ಕಡೆ ಗುರಿ ಇಲ್ಲ. ಗುರು ಇಲ್ಲ ಅಂದರೆ ಗುರಿ ಆಬ್ವಿಯಸ್ಲಿ ಇರಲ್ಲ. ಅದಾಗಿದೆಯಾ ಆ ಥರ ಏನಾದರೂ? ನನಗನ್ಸುತ್ತೆ ನನ್ನ ಒಂದಿಷ್ಟು ಕಡೆ ಆಗಿದೆ. ಕೆಲವೊಂದೆಲ್ಲ ನೋಡಿದ್ರೆ ನಾವು ಇವಾಗ ದಿನ ಬೆಳಗಾದರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇದು ಈ ಲೋಕದಲ್ಲೇ ಇದ್ದೀವಿ. ನಮಗೆ ಇವಾಗ ಟಿ ವಿ ನೋಡೋದಕ್ಕಿಂತ ಹೆಚ್ಚು ಮೊಬೈಲ್, ಈಗ ಟಿ ವಿ ಮುಂದೆ ಬರ್ತಾ ಇದ್ರು ಸಹ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿರ್ತಾರೆ ಮಕ್ಕಳಾಗ. ಅವ್ರದ್ದೇ ಲೋಕದಲ್ಲಿ ಇರ್ತಾರೆ, ಈಸಿಯಾಗಿ ಸಿಕ್ಬಿಡೋದು. ಹೌದು, ನಿಜವಾಗ್ಲೂ ಟ್ರೋಲ್ ಮಾಡೋದೇನು ತುಂಬ ಸಿಕ್ಕಾಪಟ್ಟೆ ನಡೀತಾ ಇರುತ್ತಲ್ವಾ. ಅದು ಈಗ ಮಕ್ಕಳಿಗೂ ಅದು ನೋಡಿ 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 ಈಗಿನ ಜನ್ರೇಷನ್ಲಂತೂ ತುಂಬ ಹೆಚ್ಚು ಮೊಬೈಲು. ಚಿಕ್ಕ ಮಗುವಿಂದನೂ ಊಟ ಮಾಡಬೇಕಂದ್ರೆ ನೀವು ಹೇಳ್ದಂಗೆ ಮೊಬೈಲ್ ಕೊಟ್ಟು ಕೂರಿಸಿರ್ತಾರೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ನಾವು ಈಗ ಪೇರೆಂಟ್ಸು ಅಷ್ಟೇ ಮೊಬೈಲ್ ಇಟ್ಕೊಂಡು, ಈಗ ನಾನು ಇಟ್ಕೊಂಡಿರ್ತೀನಿ, ಅವರು ಅಪ್ಪ ಇಟ್ಕೊಂಡಿರ್ತಾರೆ, ಅಜ್ಜಿ, ಎಲ್ಲರೂ ಮೊಬೈಲ್ ಕಾಲ ಆಗಿಬಿಟ್ಟಿದೆ. ಏನು ಮಾಡಬೇಕಪ್ಪ ಅಂತಂದರೆ ಒಂದಿಷ್ಟು ಟೈಮ್ ಆದರೂ ಮಕ್ಕಳ ಜೊತೆ ಸ್ಪೆಂಡ್ ಮಾಡಬೇಕು. ಅವರಿಗೆ ಈಗ ಗುರುಜಿ ಇದ್ದಾರೆ ಅಂತ ಕಣ್ಮುಂದೆ ಕಾಣಿಸೋದಂದರೆ ಹೋಗಿ ನಮಸ್ಕಾರ ಮಾಡೋದು ಹೇಳ್ಕೊಡ್ಬೇಕು. ನಾವು ದೇವಸ್ಥಾನಕ್ಕೆ ಹೋದಾಗ ಏನು ಮಾಡಬೇಕು ಏನು ಮಾಡಬಾರ್ದು, ನಮಗೆ ನಾವು ಹೇಗೆ ತಿಳ್ಕೊಂಡಿದ್ವೋ ಕೆಲವೊಂದೆಲ್ಲ ಅವ್ರಿಗೆ ಪದ್ಧತಿ ಹೇಳ್ಕೊಟ್ರೆ ನಾವು ಇರ್ತೀವೋ ಇಲ್ವೋ, ನೆಕ್ಸ್ಟ್ ಅವ್ರ ಜೊತೆಗೆ ಹೋಗ್ತೀವೋ ಇಲ್ವೋ, ಬಟ್ ಅದನ್ನು ಆ ಪದ್ಧತಿನೇ ರೂಢಿ ಮಾಡ್ಕೋತಾರೆ. ಖಂಡಿತವಾಗಿಯೂ ಇದು ಈ ಥರ ಆದರೆ ಈಗ ಸಮಾಜದಲ್ಲಿ ಎಷ್ಟೆಷ್ಟೋ ಅನ್ಯಾಯಗಳು ನಡೀತಿದೆ. ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ತಡೆಗಟ್ಟಲಿಕ್ಕೂ ಸಹ ಸಹಾಯ ಆಗುತ್ತೆ.